टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬಸವರಾಜ ಮಾಲ್ಗತ್ತಿ ಅವರ ಜೊತೆಗೆ ನಾವು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಬಸವರಾಜ ಅವರು ಸಾಕಷ್ಟು ವಿವರಗಳನ್ನು ಕೊಟ್ಟರು. ಅಂದರೆ ಎಲ್ಲೋ ಒಂದು ಕಡೆಗೆ ಈ ಒಳಗಿದ್ದಂಥ ಗೊಂದಲಗಳು, ಕೌಟುಂಬಿಕ ಕಲಹ, ಜೊತೆಗೆ ಮನಸ್ಥಿತಿ, ಮನಸ್ತಾಪಗಳು, ಒತ್ತಡಗಳು ಎಲ್ಲವೂ ಕೂಡ ಈ ಕೊಲೆಗೆ ಕಾರಣವಾಗಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಬಸವರಾಜ ಮಾಲ್ಗತ್ತಿ ಅವರು. ಯಾಕಂದರೆ ಬಸವರಾಜ ಮಾಲ್ಗತ್ತಿ ಅವರಿಗೆ ಬಹಳ ಆತ್ಮೀಯವಾಗಿದ್ದಂಥವ್ರು. ಬನ್ನಿ ಬಸವರಾಜ ಮಾಲ್ಗತ್ತಿ ಏನು ಹೇಳಿದ್ದಾರೆ ನೋಡೋಣ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಓಂ ಪ್ರಕಾಶ್ ಅವರ ಕಗ್ಗೊಲೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಸವರಾಜ ಮಾಲ್ಗತ್ತಿ ಅವರಿದ್ದಾರೆ. ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ನೇರ ವ್ಯಕ್ತಿತ್ವದ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥವ್ರು ಬಸವರಾಜ ಮಾಲ್ಗತ್ತಿ ಅವರು. ಬಸವರಾಜ ಮಾಲ್ಗತ್ತಿ ಅವರೇ, ವೆರಿ ಅನ್ಫಾರ್ಚುನೇಟ್ ಸಂಗತಿ. ಯಾಕಂದರೆ ಈ ರೀತಿ ಒಂದು ಕೊಲೆ, ಅದರಲ್ಲೂ ಮನೆಯವರಿಂದ, ಏನಂತೀರಿ ಸರ್? ಭಾಳಷ್ಟು ಮನಸ್ಸಿಗೆ ನೋವಾಗ್ತದೆ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. DIG ಆಗಿದ್ದರು, ನಾನು ಬಾಲ್ಕೋಟ್ DSP ಇದ್ದಾಗ, DG ಇದ್ದಾಗ ನಾನು DCP ಆಗಿದ್ದೆ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಅವ್ರ ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ರು 25 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಅವ್ರ ಪರ್ಸನಲ್ ಲೈಫ್ನಲ್ಲಿ ದೇ ಆರ್ ನಾಟ್ ಹ್ಯಾಪಿ. ಫ್ಯಾಮಿಲಿ ಲೈಫ್ ಅಷ್ಟೊಂದು ಛಿದ್ರವಾಗಿತ್ತು, ಅಷ್ಟೊಂದು ಅನಾನುಕೂಲತೆ ಇತ್ತು. ಇಬ್ಬರಲ್ಲಿಯೂ ಒಂದು ಹೊಂದಾಣಿಕೆ ಇರಲಿಲ್ಲ. ಅಂದ್ರೆ ಮೊದಲಿಂದನೂ ಕೂಡ ಇವರ ಮನೆಯವರು ಕಿರಿಕಿರಿ ಇತ್ತು. ಅವರು SP ಕಾರವಾರದ ಇರುವಾಗಲಿಂದ ಸ್ಟಾರ್ಟ್ ಆಗಿದೆ. SP ಕಾರವಾರ ಇರುವಾಗ 85 86 SP ಕಾರವಾರ ಇದ್ದರು. ಆವಾಗಲಿಂದನೇ ಅವ್ರಿಗೆ ಅದು ಅವ್ರ ಸಿಸ್ಟರ್ ಹೆಸರಲ್ಲೇ ಲ್ಯಾಂಡ್ ಮಾಡಿದ್ದಕ್ಕೆ ಯಾವಾಗಲಿಂದ ಶುರು ಆಯಿತು. ಸೊ ಹೀಗಾಗಿ ಅನ್ಹ್ಯಾಪಿನೆಸ್ ಯಾವಾಗ ನೋಡು ಇತ್ತು. ಒಂದು ದಿವಸ ಅವರು ಹೆಂಡತಿ ಮಕ್ಕಳು ಇನ್ಸ್ಪೆಕ್ಷನ್ ಆಗಲಿ ಕ್ಯಾಂಪಿಗೆ ಆಗಲಿ ಬರ್ತಾನೆ ಇರಲಿಲ್ಲ, ಜೊತೆಗೆ ಸಾಹೇಬ್ರೊಬ್ಬರೇ ಬರೋದು. ಸೊ ಯಾವಾಗಲಿಂದ ಇತ್ತು. ಅಂಥ ಸ್ಟ್ರೆಸ್ ಇದ್ರೂ ಅವರು ಆಫೀಸರ್ಸ್ ಮೇಲೆ ಎಂದೂ ರೇಗಾಗ್ತಿರಲಿಲ್ಲ. ಎಂದೂ ಸಮಾಧಾನದಿಂದ, ಭಾಳ ಸಮಯಚಿತ್ತದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. DG ಇದ್ದಾಗಂತೂ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಈ ಮನೆಗೆ ಯಾರಾದರೂ ಬಂದರು ಅನುಮಾನದಿಂದ ನೋಡೋದು, ಮನೇಲಿ ಕಲಿಸ್ತವರು ಅನುಮಾನದಿಂದ ನೋಡೋದು, ಅವರು ಕೆಲಸಕ್ಕೆ ಹೋದಾಗಲೂ ಅನುಮಾನದಿಂದ ನೋಡೋದು, ಈ ರೀತಿ ಒಂದು ಅನುಮಾನ. ಜೊತೆಗೆ ಏನಂದರೆ ಗಂಡನಿಗೂ ಕೂಡ ಇನ್ನೊಂದು ಸಂಬಂಧ ಇದೆ, ಇನ್ನೊಂದು ಸಂಪರ್ಕ ಇದೆ, ಆ ರೀತಿ ಮನೋಭಾವನೆಯೂ ಕೂಡ ಮನೆ ತುಂಬ ಇತ್ತು ಅಂತ. ಹೌದಾ ಸರ್? ಅದು ಅವರು ವೈಯಕ್ತಿಕ ಬರ್ತಾರೆ, ಯಾರಿಗೆ ಹೇಳ್ಬೇಕು. ಅವರು ಹಾಗೆ ಇದ್ದರು, ಇವರು ಹಾಗೆ ಇದ್ದರು. ವಿ ಕೆನಾಟ್ ಎಕ್ಸ್ಪ್ಲೈನ್. ಅದು ದೊಡ್ಡವ್ರದ್ದು, ಅದು ಏನು ಜೀವನ ಹಂಗಿರ್ತದೆ, ಏನು ಮಾಡಲಿಕ್ಕಾಗಲ್ಲ. ವೈಯಕ್ತಿಕ ತಪ್ಪು ಅಂತಲ್ಲ ಇಂಥ ಸ್ಥಿತಿಗತಿಗಳಲ್ಲಿ. ಯಾಕಂದರೆ ಆ ರೀತಿ ಸಂಬಂಧಗಳು ಕೂಡ ಇದ್ದು ಅನ್ನುವಂಥ ಒಂದು ಮನೋಭಾವನೆ. ಅದೇ ನಾನು ಕೇಳಿದೆ ಎಷ್ಟು ಮಟ್ಟಿಗೆ ಸತ್ಯನೋ ನಿಜನೋ ನಾವಂತೂ ನೋಡಿಲ್ಲ, ಬಟ್ ಕೇಳಿದೆ ನಾನು. ಆ ಆಪಾದನೆ ಇಬ್ಬರ ಮೇಲೆ ಇತ್ತು. ಅಲ್ಲ, ಯಾವುದೇ ಒಂದು ಮನಸ್ತಾಪಗಳು ಇದು ಈ ರೀತಿ ಕೊಲೆಯಲ್ಲಿ ಪರ್ಯಾವಸನ ಆಗುವಂಥದ್ದು ಏನು ಸರ್? ಇದು ವಿಕೃತ ಮನಸ್ಸಿನ ಬ್ರದರ್, ಏನು ಅದರಿಂದ ಏನೇ ಇಲ್ಲ. ಒಬ್ಬನ ಅರ್ಧಾಂಗಿನೇ ಅಂತೀವಿ ನಾವು ಹೆಂಡ್ತಿಗೆ. ಅರ್ಧಾಂಗಿನೇ ಈ ಥರ ಹತ್ಯೆ ಮಾಡಿದ್ರೆ ಈಗ ಇನ್ಯಾರಿಗೆ ನಂಬಬೇಕು ನಾವು? ಇದು ಬಸವರಾಜ ಮಾಲ್ಗತ್ತಿ ಅವರ ಮಾತು. ಮಾಲ್ಗತ್ತಿ ಅವರು ಹಲವಾರು ವಿಚಾರಗಳನ್ನು ಹೇಳಿದರು. ಅಂದರೆ ಈ ವೃತ್ತಿಯಲ್ಲಿರುವಂಥ ಗೊಂದಲಗಳು, ಆ ಸ್ಟ್ರೆಸ್ಸು, ಬಿಡುವಿಲ್ದಿರುವಂಥ ಕೆಲಸ, ಜೊತೆಗೆ ನಮ್ಮವರು ತಮ್ಮವರು ಅಂಥೇಳಿ ನಾವು ನೋಡಿದಿರುವಂಥ ರೀತಿ, ಇವೆಲ್ಲವೂ ಕೂಡ ಕಾರಣ ಆಗಿರ್ಬೋದು ಅಂತ. ಇದೆಲ್ಲದರ ಜೊತೆಗೆ 5 ಜನ ಯಾರಾದರೂ ನೀವು ಟಾಪ್ ಅಧಿಕಾರಿಗಳು ಅಂತಂತಂದರೆ ಅದರಲ್ಲಿ ಮೊದಲನೇವರಾಗಿ ನಿಲ್ತಾರೆ ಓಂ ಪ್ರಕಾಶ್ ಅವರು ಅನ್ನುವಂಥ ಮಾತನ್ನು ಕೂಡ ಮಾಲ್ಗತ್ತಿಯವರು ಹೇಳಿದರು. ಆದರೆ ಇದೊಂದು ದುರದೃಷ್ಟಕರ ಸಂಗತಿ. ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಇದನ್ನು ಒಪ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದೊಂದು ದೊಡ್ಡ ಸಂದೇಶವನ್ನು ರವಾನಿಸಿದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಕುಮಾರ್ ಜೊತೆಗೆ ರಂಗನಾಥ್ ಭಾರದ್ವಾಜ್, TV9 ಬೆಂಗಳೂರು.